ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಿ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಯುಗಾದಿ ವ್ಲಾಗ್ ಮಾಡ್ತಿದ್ದೀನಿ. ಯುಗಾದಿ ಹಬ್ಬದ ದಿನದ್ದು ಭಾನುವಾರದ ವ್ಲಾಗ್ ಇದು. ನಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡ್ತಾರೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದೇಳಿ ಎಲ್ಲರೂ ಬೇಗ ಎದ್ದು ನಮ್ಮ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ರಂಗೋಲಿ ಬಿಡ್ತಿದ್ದೀವಿ. ದೊಡ್ಡ ರಂಗೋಲಿ, ಬಟ್ ಸಿಂಪಲ್ ಆಗಿದೆ. ಬಟ್ ಒಬ್ಬರ ಕೈಲೇ ಬಿಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು 4-5 ಜನ ಸೇರಿಕೊಂಡು ಇಲ್ಲೇ ಟೀ ಕುಡ್ಕೊಂಡು ರಂಗೋಲಿ ಬಿಡ್ತಾಯಿದ್ವು. ಇನ್ನು ನನ್ನ ತಂಗಿ ಮಗ ಅಳ್ತಿದ್ದ. ನಾನು ಎತ್ಕೊಂಡೆ ಅವಳಿಗೆ ಮೇನ್ ಬಾರ್ಡ್ರ್ ಲೈನ್ ರಂಗೋಲಿ ಬಿಡೋಕ್ಕೆ ಹೇಳಿದೆ, ಬಿಡ್ತಾ ಇದ್ದಾಳೆ. ಇನ್ನು ನಾವು ಬಂದು ಊರಿಗೆ ಬಂದು 3-4 ದಿನ ಆಗಿತ್ತಲ್ಲ, ಫೇಸ್ ಎಲ್ಲ ಸ್ವಲ್ಪ ಟ್ಯಾನ್ ಆಗಿತ್ತು ಬಿಸಿಲಿಗೆ. ಇನ್ನು ಬಿಸಿಲಲ್ಲೇ ಹೊರಗಡೆನೇ ಕೆಲಸ ಇತ್ತಲ್ಲ, ನಮಗೆ ಟ್ಯಾನ್ ಆಗಿತ್ತು. ಅದಕ್ಕೋಸ್ಕರ ನಾವು ಫೇಸ್ ಪ್ಯಾಕ್ ಹಾಕೋಣ, ಅದೆಲ್ಲ ಫೇಸ್ ಎಲ್ಲ ಬೀರ್ಕೊತಿದೆ. ನಮ್ಮಪ್ಪ ನನ್ನ ಯಜಮಾನ್ರು ಇಬ್ಬರು ಕಾಯಿ ಬೀಳಿಸ್ತಾಯಿದ್ರು. ಹೊರಗಡೆ ತರೋಣ ಅಂದ್ಕೊಂಡು ಒಂದು ಕಾಯಿಗೆ 70 ರೂಪಾಯಿ ಇದೆ, ಜಾಸ್ತಿ ರೈಟು. ನಮಗೊಂದು 15 ತೆಂಗಿನಕಾಯಿ ಆದರೂ ಬೇಕಾಗಿತ್ತು. ಅದರಿಂದ ನಮ್ಮ ಮರದಲ್ಲೇ ಕೀಳ್ತಿದ್ರು ಇಬ್ಬರು ಸೇರಿಕೊಂಡು. ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನ ಫಸ್ಟ್ ಸ್ನಾನ ಮಾಡಿಕೊಂಡು ಅಡುಗೆಗೆ ನೀರು ತಗೋಣ ಅಂತ ಬಂದು, ಅಂದರೆ ಗಂಗಮ್ಮನ ಪೂಜೆ ಮಾಡಿ ಹೊಸ ನೀರಿಗೆ ಫಸ್ಟು ಬೋರ್ವೆಲ್ಗೆ ಪೂಜೆ ಮಾಡಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಆಮೇಲೆ ಬಿಂದಿಗೆಯಲ್ಲಿ ನೀರು ಹಿಡ್ಕೊಂಡು ಅದಕ್ಕೂ ಪೂಜೆ ಮಾಡಿ, ಈ ದೇವಸ್ಥಾನಕ್ಕೂ ಒಂದು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ಹಣ್ಣೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನಾವು ಮನೆಗೆ ಹೊರಡ್ತೀವಿ. ಮನೆಗೆ ಹೋಗಿ ಹೊಸ ನೀರಲ್ಲಿ ಅಡುಗೆ ಮಾಡಬೇಕು. ಅಮ್ಮ ತಗೊಂಡು ಹೋದ್ರು ಬಿಂದಿಗೆ. ಇನ್ನು ನಮ್ಮ ಅಕ್ಕ ಪೂಜೆ ಮಾಡಿಸ್ಕೊಬರ್ಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಇನ್ನು ಅಕ್ಕ ಕೂಡ ಬಂದ್ರು. ಇಬ್ರು ಇವಾಗ ಇನ್ನೊಂದು ಬಿಂದಿಗೆ ತಗೊಂಡು ಹೋಗ್ತಿದ್ದೀವಿ. ಇವಾಗ ತಂದಿರೋ ಹೊಸ ನೀರಲ್ಲಿ ನಮ್ಮಮ್ಮ ಸ್ಟವ್ಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಅದರಲ್ಲಿ ಅಡುಗೆ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡ್ದಂಗೆ ಮಾಡಬೇಕು, ಯಾಕೆಂದರೆ ದೇವ್ರಿಗೆ ಎಡೆ ಇಡ್ತೀವಲ್ಲ, ಅದಕ್ಕೋಸ್ಕರ. ನಮಗೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಮುಂದೆ ಹಿಂದೆ ಫುಲ್ಲು ಇದು ಲಾಕ್ಡೌನಲ್ಲಿ ಕಟ್ಟಿರೋ ಮನೆ, ಇದು ಹಿಂದೆ ಸೈಡೆಲ್ಲ. ಆವಾಗ ಜನ ಜಾಸ್ತಿ ಇರೋದ್ರಿಂದ ನಮಗೆ ಜಾಗ ಸಾಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಲಾಕ್ಡೌನಲ್ಲಿ ಕಟ್ಟಿದ್ದಿದ್ದು. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಇವರು ಅಡುಗೆ ಮಾಡೋಷ್ಟೊತ್ತಿಗೆ ನಾನು, ನಮ್ಮಪ್ಪ, ನಮ್ಮ ಯಜಮಾನರು, ನಮ್ಮ ಅಕ್ಕನ ಮಗಳು, ನಾವು 4 ಜನ ಹೋಗಿ ನಮ್ಮ ಜಮೀನಲ್ಲಿ ನಮ್ಮ ತಾತ, ಅಜ್ಜಿ, ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ ಎಲ್ಲ ಇದ್ದಾರೆ, ಅವ್ರಿಗೆ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಹೋದ್ವು. ತುಂಬ ಗಲೀಜಾಗಿತ್ತು, ಅಕ್ಕಿ ಗೂಡೆಲ್ಲ ಕಟ್ಕೊಂಡಿತ್ತು. ಚೆನ್ನಾಗಿ ಬ್ರಷ್ ಹಾಕಿ ತೊಳೆದು ಇವಾಗ ಪೂಜೆ ಮಾಡಿಕೊಂಡು ನಾವು ಮನೆಗೆ ಹೋಗ್ತೀವಿ. ಇವಾಗ ರೀಸೆಂಟಾಗಿ ರಾಗಿ ಹಾಕಿರೋದ್ರಿಂದ ನಮ್ಮ ಜಮೀನು ಕ್ಲೀನಾಗಿ ಕಾಣಿಸ್ತಿದೆ. ಇವಾಗ ಮನೆಗೆ ಬರೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದರು. ಇವಾಗ ನಮ್ಮಪ್ಪ ಪೂಜೆ ಮಾಡಿ ಎಡೆ ಇಕ್ತಿದ್ದಾರೆ. ಫಸ್ಟು ದೇವ್ರಿಗೆ ಇಡ್ತಾರೆ, ಆಮೇಲೆ ಸತ್ತವ್ರಿಗೆ ಇಡ್ತಾರೆ. 2 ಸತಿ ಇಡ್ತಾರೆ. ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಆಗಿ ತೊಗೊಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಕ್ಕ ಹಂಗೆ ಸನ್ನೆ ಮಾಡ್ತಿದ್ರು, ಮ್ಯಾಚಿಂಗ್ ಇದೆ ಅಂತ. ಇನ್ನು ನನ್ನ ತಂಗಿ ನನ್ನ ಮಕ್ಕಕ್ಕೆ ಏನು ಮೇಕಪ್ ಮಾಡ್ಕೊಂಡಿಲ್ಲ, ಯಾಕೆ ಹಿಂಗೆ ತೆಗಿತಿದೀಯ ಬಂತ, ನಾನು ರೆಡಿ ಆಗಿಲ್ಲ ಇನ್ನುವೇ ಅಂತಂತಿದ್ಲು. ಇನ್ನು ಹಂಗೆ ಸುಮ್ಮನೆ ಮಾತಾಡಿಕೊಂಡು ಇನ್ನು ನಮ್ಮ ಯಜಮಾನ್ರಲ್ಲಿ ಕೂತಿದ್ದಾರೆ. ಅವ್ರು ತುಂಬ ಡಲ್ಲಾಗಿ ಕೂತಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ಬೆಳಗ್ಗೆ ಡ್ಯೂಟಿ ಇದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂತಿದ್ದಾರೆ. ನಾನು ಬರ್ತೀನಿ ಅಂದರು, ಬೇಡ ನೀನು ಹಬ್ಬ ಮುಗಿಸ್ಕೊಂಡು ಬಾ, ನಾನು ಹೋಗ್ತೀನಿ ಅಂತಿದ್ರು. ಅವ್ರಿಗೂ ಎಲ್ಲರನ್ನೂ ಬಿಟ್ಟು ಹೋಗಬೇಕು ಅಂದರೆ ಬೇಜಾರಾಗುತ್ತೆ. ಇನ್ನು ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವು. ಇನ್ನು ಊಟ ಮಾಡೋಣ ಅಂದ್ಬಿಟ್ಟು ಹೋಗಿ ಊಟಕ್ಕೆ ಕೂತ್ಕೊಂಡಿದ್ವು. ಒಬ್ಬಟ್ಟು, ಪಾಯಸ, ಹಪ್ಪಳ, ಅನ್ನ, ಸಾಂಬಾರು ಇಷ್ಟು ಮಾಡಿದರು. ಜನ ಜಾಸ್ತಿ ಇರೋದಕ್ಕೆ ಜಾಸ್ತಿ ವೆರೈಟಿನೂ ಮಾಡೋಕ್ಕಾಗಲ್ಲ, ಸಿಂಪಲಾಗಿ ಅಡುಗೆ ಮಾಡಿದ್ವು.
ಸಂಜೆ 5:15 ಆಗಿತ್ತು. ಛಾಯಾದೇವಮ್ಮಂದು ಮೆರವಣಿಗೆ ಮಾಡಿಕೊಂಡು ಬೀದಿಲುವೆ ಕರ್ಕೊಂಡೋಗಿ ಮತ್ತೆ ದೇವಸ್ಥಾನದ ಹತ್ರ ಇಡ್ತಾರೆ. ಇದು ಇಡೋಷ್ಟೊತ್ತಿಗೆ ಬೆಳಗಿನ ಜಾವನೇ ಆಗೋಗುತ್ತೆ. ಅದಕ್ಕೋಸ್ಕರ ಮನೆಗೂ ಒಂದೊಂದು ಪೂಜೆ ಮಾಡಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರಲ್ವ, ಅದರಿಂದ ಲೇಟ್ ಆಗುತ್ತೆ. ಇವಾಗ ಮಂಗಳಾರತಿ ಎಲ್ಲ ತೊಗೋಬೇಕು. ಮಂಗಳಾರತಿ ಎಲ್ಲ ತೊಗೊಂಡು ಮತ್ತೆ ನಾವು ಡ್ಯಾನ್ಸ್ ನೋಡೋಕ್ಕೆ ಹೋದ್ವು. ಅಲ್ಲೆಲ್ಲ ಹುಡುಗರು ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ರು. ಅಲ್ಲಿ ಹೋಗಿ ನೋಡೋದು. ಇದಾಗಿತ್ತು ಇವತ್ತಿನ ವಿಡಿಯೋ, ಯುಗಾದಿ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಛಾಯಾದೇವಮ್ಮನಿಗೆ ಯಾವ ಥರ ತಂಬಿಟ ಆರತಿ ಮಾಡೋದು ಮತ್ತು ಹುತ್ತದ ಹತ್ರ ತೆನೆ ಎರಿಯೋದು ಯಾವ ಥರ ಅಂತ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.